ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಮಾಲಿನ್ಯ ಮಂಡಳಿ ಜೊತೆ ಸೇರಿ 5ನೇ ತಾರೀಕು ವಿಶ್ವ ಪರಿಸರ ದಿನ ಆಚರಣೆ ಮಾಡಬೇಕಾಗಿತ್ತು. ಕಾರಣದಿಂದ ಮುಂದೂಡಿದು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷದ ಮೂಲ ಸಂದೇಶ ಪ್ಲಾಸ್ಟಿಕ್ಕನ್ನು ನಿಷೇಧಿಸಬೇಕು ಅನ್ನೋದು ಕೂಡ ಇವತ್ತಿನ ಸಂದೇಶ. ನೀರು, ಪರಿಸರವನ್ನು, ಮಾಲಿನ್ಯವನ್ನು ನಾವೆಲ್ಲ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಇವತ್ತು ಸುಮಾರು 5,000ಕ್ಕೂ ಹೆಚ್ಚು ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡಿ ಈ ಒಂದು ವಿಧಾನಸೌಧದ ಸುತ್ತಲೂ ಕೂಡ ಒಂದು ನಡಿಗೆಯನ್ನು ಮಾಡಿ ಎಲ್ಲ ಜನರಿಗೆ ಒಂದು ಸಂದೇಶವನ್ನು ಕಳಿಸುವಂಥ ಕೆಲಸ ಮಾಡ್ತಾ. ಎಲ್ಲ ಶಾಲೆಗಳಲ್ಲೂ ಒಂದು ಕ್ಲೈಮೇಟ್ ಕ್ಲಬ್ ಸ್ಥಾಪನೆ ಮಾಡಬೇಕು ಅಂತ ಈಗಾಗಲೇ ನಾನು ಸಂದೇಶವನ್ನು ಕಳಿಸಿದ್ದೇನೆ. ಗೋಷ್ಠಿಯನ್ನು ಕೂಡ ನಾವು ಮಾಡಿದ್ದೇವೆ. ಪರಿಸರವನ್ನು ಉಳಿಸಬೇಕು. ಪ್ರತಿಯೊಂದು ಮಗು ಕೂಡ ಶಾಲೆ ವಿದ್ಯಾರ್ಥಿಗಳು ಒಂದೊಂದು ಮರವನ್ನು ಹಾಳು ಮಾಡಬೇಕು ಅಂತ ಕೂಡ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾವು ಸೂಚನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಈಗಾಗಲೇ ಸುಮಾರು 50,000 ಮಕ್ಕಳು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಜೊತೆ ಫೋಟೋ ಇಟ್ಕೊಳ್ಬೇಕು, ಅದನ್ನು ಮಕ್ಕಳ ಜೊತೆ ಅದನ್ನು ಕಾಪಾಡಬೇಕು ಅಂತ ಕೂಡ ತಿಳಿಸಿದ್ದೇವೆ. ಈ ಮಾಲಿನ್ಯ ಮಂಡಳಿಯಲ್ಲೂ ಅನೇಕ ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಗ್ರೀನರ್ ಬ್ಯಾಂಗ್ಳೂರ್, ಬ್ಲೂ ಬ್ಯಾಂಗ್ಳೂರ್. ಬ್ಲೂ ಅಂದರೆ ಒಳ್ಳೆ ನೀರು, ಗ್ರೀನ್ ಅಂದರೆ ಹಸಿರು. ಸೊ ಇದನ್ನು ಕಾಪಾಡಲಿಕ್ಕೋಸ್ಕರ ಇವತ್ತು ಒಂದು ದೊಡ್ಡ ಒಂದು ಚಾಲನೆಯನ್ನು ಎಲ್ಲರೂ ಕೂಡ ಇದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದು. ಸೊ ಅದಕ್ಕೆ ನಮ್ಮ ಮಂತ್ರಿಗಳು ಮತ್ತು ನಮ್ಮ ಚೇರ್ಮನ್ಗಳು ನಾವನ್ನು ಸೊ ಅದಕ್ಕೆ ನಾನೇ ಬಂದು ಪಾರ್ಟಿಸಿಪೇಟ್ ಮಾಡಿ ನಾನು ಭೇಟಿಯಲ್ಲಿ ನಾನು ವರ್ಕ್ ಮಾಡಿದ್ದೇನೆ. ಭಾಳ ಸಂತೋಷ. ಇದು ಐತಿಹಾಸಿಕವಾದ ದಿನ. ಎಲ್ಲ ರಾಜ್ಯದ ಎಲ್ಲ ಭಾಷೆಗಳ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಹಸಿರು ಕಾಪಾಡಬೇಕು. ಹಸಿರು ಇಲ್ಲ ಅಂತ ನಮಗೆ ಮಳೆ ಇಲ್ಲ, ಪರಿಸರ ಇಲ್ಲ ಅಂತಂದರೆ ನಮ್ಮ ಪ್ರಕೃತಿ, ಈ ವಿಶೇಷವಾಗಿ ನಮ್ಮ ಕರ್ನಾಟಕದ ಒಂದು ದೊಡ್ಡ ಆಸ್ತಿ ನಮ್ಮ ಪ್ರಕೃತಿ, ಗ್ರೀನ್ರಿ ಇವೆಲ್ಲ ಇದೆ. ಅದೆಲ್ಲ ಸೇರಿ ಒಟ್ಟಿಗೆ ನಾವು ಕಾಪಾಡೋಣ. ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಪ್ರಮೋಟ್ ಮಾಡಿದ್ವಿ, ಉತ್ತೇಜನವನ್ನು ಕೊಟ್ಟಿದ್ದು ನಾನು. ಸರ್, ಇನ್ನೊಂದು BBMP ವ್ಯಾಪ್ತಿಯಲ್ಲಿ ಬರುವಂಥ ಕಸ ವಿಲೇವಾರಿ ಮರು ಟೆಂಡರ್ ಆಯ್ಕೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಈಗ ನೋಡಿಯಪ್ಪ, ಕ್ಲೀನ್ ಮಾಡಲಿಲ್ಲ ಅಂದರೆ ಹೆಂಗೆ? ಹೈಕೋರ್ಟೇ ಹೋಗಿ ಇದನ್ನು ಮಾಡಿದೆ. ನಾನು ಅದನ್ನು ಚೆಕ್ ಮಾಡ್ತೀನಿ, ಏನಾಗಿದೆ ಅಂತ ನಾನು ಚೆಕ್ ಮಾಡ್ತೀನಿ. ನಾನು ಕೋರ್ಟ್ ಬಗ್ಗೆ ಕಾಮೆಂಟ್ ಮಾಡೋದು ನಾನು ಹೋಗುವುದಿಲ್ಲ. ಟೆಂಡ್ರು ಮಾಡಲಿಲ್ಲ ಅಂತಂದರೆ ಮೊದಲು 89 ಟೆಂಡರ್ ಅಂತ ಆಗಿ ಒಂದು ಗ್ರೂಪ್ ಎಲ್ಲ ಸೇರಿಕೊಂಡು ಅವರು ಕಾರ್ಟೇರ್ ಮಾಡಿಕೊಂಡು ಮಾಡಿದರು. ಇವತ್ತು ಕೂಡ ನಮ್ಮನ್ನ ತಪ್ಪಿಸ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಇದೊಂದು ದೊಡ್ಡ ಮಾಫಿಯಾ. ಬಹುಶಃ ಕೋರ್ಟ್ಗೆ ಅರ್ಥ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ನಾವೆಲ್ಲ ಯಾವುದೇ ಕೆಲಸಕ್ಕೆ ಹೋದ್ರೂ ಕೂಡ ಕೋರ್ಟ್ಗೆ ಹೋಗಿ PL ಹಾಕಿಬಿಟ್ಟು ಸ್ಟೇ ಮಾಡ್ತಾಯಿದ್ದಾರೆ. ಈ ರೀತಿ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತಂದರೆ ಈ ಸರ್ಕಾರದಲ್ಲಿ ಈ ಎಲ್ಲರೂ ಕೂಡ ನಡೆದಿಲ್ಲ. ಎಲ್ಲರಿಗೂ ಕೂಡ ಯಾರ್ಯಾರು ಮಾಡ್ತಾ ಇದ್ದಾರೆ ಎಲ್ಲ ಕಿಸಾಕಿ ಹೊಸಬ್ರಿಗೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಸರ್, ಕಾಲ್ ತುಳಿತ ಪ್ರಕರಣದಲ್ಲಿ CM DCM ಹೊಣೆ ಬರಬೇಕಂತ ಇವತ್ತು BJP ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಅವ್ರನ್ನೂ ರೈಲು ಮೇಲೆ ಹಾಕೊಂಡು ಕುಂದಿಸ್ಕೊಂಡು ಮೆರವಣಿಗೆ ಮಾಡೋಣ.